ಸಾಗರ್ ಸಾಹೇಬ್, ಏನಿದು? ತಗೊಳ್ಳಿ. ಏನಿದು? ನಮ್ದು ಸಂತೋಷಕ್ಕೆ. ಅದು ಸರಿ, ಹಾರ ಹಾಕಿದ್ರಿ ಹಾಕಿ, ಹಣ್ಣು ಕೊಟ್ರಿ ಕೊಡಿ. ಈ ಬ್ಲಾಂಕ್ ಚೆಕ್ ಯಾಕೆ? ಸಾಗರ್ ಸಾಹೇಬ್, ನಮ್ದು ಮಗಂದು ಪ್ರಾಣ ಉಳಿಸ್ರಲ್ಲ, ಆ ಜೀವಕ್ಕೆ ಬೆಲೆ ಕಟ್ಟಕ್ ಆಗ್ತದ? ನಿಮಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ, ನಿಮ್ದು ಖುಷಿ. ನಂದು ಖುಷಿ. ನೀವ್ ಇದನ್ನ ಮಡಿಸಿ ಜೋಬ್ನಲ್ಲಿ ಹಾಕೋಬೇಕು. ನೀವು ಕೊಡ್ಬೇಕಾದ ಫೀಸನ್ನ ನನಗೆ ಆವಾಗಲೇ ಕೊಟ್ಟಾಯ್ತು. ಸಾಗರ್ ಸಾಹೇಬ್, ನೀವು ನಮ್ದಿಗೆ ಮಾಡ್ರ ಸಹಾಯಕ್ಕೆ. ಇದ್ರಲ್ಲಿ ಸಹಾಯ ಏನು ಬಂತು ಶೇರ್ ಖಾನ್? ನಿಮ್ ಮಗ ನಿರಪರಾಧಿ. ಅದು ಅಲ್ಲಾಗೆ ಗೊತ್ತು, ನಿಮ್ದುಗೆ ಗೊತ್ತು, ನಮ್ಗೆ ಗೊತ್ತು. ನಿಜವಾದ ಅಪರಾಧಿನ ಕಂಡಿಡ್ದು ಅವನಿಗೆ ಬಚಾವ್ ಮಾಡಿಸಿಲ್ಲ ನೀವು? ಸಾಬ್, ಹುಸೇನ್ ನಮ್ಗೊಬ್ಬನೇ ಬೇಟ. ಈ ಕೇಸಲ್ಲಿ ಅವನಿಗೇನಾದ್ರೂ ಪಾಸ್ ಆಗ್ಬಿಟ್ಟಿದ್ರೆ ನಾನು... ಹೋಗ್ಲಿ ಬಿಡಿ, ಈಗ ಅದನ್ನೆಲ್ಲ ಯಾಕೆ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತೀರಾ? ಸಾಬ್, ಅಪ್ಪಂದು ಮನ್ಸು ಹೇಗಿರುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ನಾನು ನಿಮ್ಗೊಬ್ಬ ಮಗ ಹುಡ್ತಾನೆ, ಹಾಗೆ ಗೊತ್ತಾಗುತ್ತೆ. ಅಚ್ಚಾ ಸಾಬ್, ನಾನು ಬರ್ತೀನಿ. ಅಪ್ಪಂದು ಮನ್ಸು ಹೇಗಿರುತ್ತೆ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನಾಳೆ ನಿಮ್ಗೊಬ್ಬ ಮಗ ಹುಡ್ತಾನೆ, ಆಗ ಗೊತ್ತಾಗುತ್ತೆ. ಸಾಬ್, ಅಪ್ಪಂದು ಮನ್ಸು ಹೇಗಿರುತ್ತೆ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನಾಳೆ ನಿಮ್ಗೊಬ್ಬ ಮಗ ಹುಡ್ತಾನೆ, ಆಗ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಅಳಬೇಡ ಕಂದ, ಅಳಬೇಡಪ್ಪ. ಇನ್ನೆಲ್ಲ ಅಮ್ಮನಪ್ಪ, ಇನ್ನೆಲ್ಲ ಅಮ್ಮ. ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋಗ್ಬಿಟ್ಲು. ಇನ್ಮೇಲೆ ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಮಲ್ಕೋ. ಮನೆ ಯಜಮಾನಿ ಹೋದ್ರು ಅಂತ ಯಾವ ಕೆಲಸ ನಿಲ್ಸಕ್ಕಾಗುತ್ತೆ ಹೇಳಿ? ಆಗೋದೆಲ್ಲ ಆಗಲೇಬೇಕಲ್ಲ ರಾಯ್ರೆ. ಈ ಮನೆ ವ್ಯವಹಾರ ನೋಡ್ಕೊಳಕ್ಕಾದ್ರೂ ಒಬ್ರು ಬೇಡ್ವೆ? ಯಾಕೋ ಏನೋ ಎರಡನೇ ಮದ್ವೆಗೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಯ್ಯೋ, ನಿಮ್ಗೇನು ಅಂತ ವಯಸ್ಸಾಗಿರೋದು ಅಲ್ಲ, ನಿಮ್ಗೇನೋ ವೈರಾಗ್ಯ ಇರ್ಬಹುದು, ಆದ್ರೆ ಈ ಮಗು ಏನ್ ತಪ್ಪಾಡ್ತು ಹೇಳಿ? ಈ ಬೆಳೆಯೋ ಹುಡುಗನ ಆರೈಕೆಗೆ ಒಬ್ಬ ತಾಯಿ ಬೇಡ್ವೆ ರಾಯ್ರೆ? ಯೋಚನೆ ಮಾಡಿ ನೋಡಿ ಮೇಷ್ಟ್ರೆ, ನೀವೆಲ್ಲ ತಿಳಿದವ್ರು, ಅವರಿಗೆ ತುಂಬಾ ಆಪ್ತರು. ನೀವೇ ಒಂದ್ ಮಾತು ಅವ್ರಿಗೆ ಹೇಳಿ. ಮನೆ ಬೆಳಗೋಕೆ ಹೆಣ್ಣೇನೋ ಬೇಕು, ಆದ್ರೆ ಬರೋ ಹೆಣ್ಣು ಮಗುನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಯಾರು ಭರವಸೆ ಕೊಡಕ್ಕಾಗತ್ತೆ? ನನ್ನ ತಂಗಿ ಅಂತ ನಾನು ಹೊಗಳ್ತಾ ಇಲ್ಲ. ನಮ್ಮ ನಾಗವೇಣಿ ಅಪರಂಜಿಂತ ಹೆಣ್ಣು, ಸದ್ಗುಣಗಳ ಗಣಿ ಮೇಷ್ಟ್ರೆ. ರಾಯ್ರೆ, ಈ ಕೆಲಸ ಆಗ್ಲೇಬೇಕು ಅಂತ ನಾನೇನು ಒತ್ತಾಯ ಮಾಡ್ತಾ ಇಲ್ರಪ್ಪ. ನೋಡಿ, ಇಷ್ಟು ದೊಡ್ಡ ಮನೆ, ಇಷ್ಟು ಆಸ್ತಿ ಪಾಸ್ತಿ ಎಲ್ಲ ಇಟ್ಕೊಂಡು ನೀವು ನಿಮ್ಮ ಮಗ ಯಾಕ್ರಪ್ಪ ದಿಕ್ಕಿಲ್ದವ್ರಂಗಿರ್ಬೇಕು? ಯೋಚನೆ ಮಾಡಿ ನೋಡಿ. ಈ ಮದುವೆಗೆ ಒಪ್ಕೊಳ್ಳಿ, ಶಿವ ಎಲ್ಲ ಒಳ್ಳೇದ್ ಮಾಡ್ತಾನೆ, ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಏನ್ ಬುದ್ಧಿ? ನೋಡಿದ್ಯಾ? ನೋಡಿದೆ ಬುದ್ಧಿ. ಅಪ್ಪನ್ ಮದ್ವೆ ಲಾಡು ಎಷ್ಟು ಚೆನ್ನಾಗಿದೆ ಗೊತ್ತಾ? ತಗೋ ತಿನ್ನು. ತಿಂತೀನಿ ಬುದ್ಧಿ. ಲಕ್ಷ್ಮವ್ವ, ತಗೋ ತಿನ್ನು. ನೀವು ತಿನ್ನಿ ಬುದ್ಧಿ. ನೀನ್ ತಿಂದ್ರೆ ನಾನ್ ತಿನ್ನೋದು. ಅಪ್ಪನ್ ಮದ್ವೆ ಲಾಡು ಬೇಡ ಅನ್ಬಾರ್ದು, ತಗೋ. ನಾನು ಎರಡನೇ ಮದುವೆ ಮಾಡ್ಕೊಂಡಲ್ಲ ಅಂತ ನೀನ್ ಮನಸ್ಸಿನಲ್ಲೇ ಕೊರಗಬೇಡ. ನಾನ್ ನಿನಗೆ ಯಾವ ಕಷ್ಟನೂ ಕೊಡಲ್ಲ, ಯಾವುದ್ರಲ್ಲೂ ಕಡಿಮೆ ಮಾಡಲ್ಲ. ನೀನ್ ಯಾವಾಗ್ಲೂ ಹೀಗೆ ನಗ್ನಿಗ್ತಾ ಇದ್ರೆ ನನ್ಗಷ್ಟೇ ಸಾಕು. ನಿಮ್ಮ ನನ್ ಮಾತು ಕೇಳ? ಒಂದೇನು 100 ಕೇಳು. ನೀವು ಬೇಜಾರ್ ಮಾಡ್ಕೋಬಾರ್ದು. ಎಲ್ಲಾದ್ರೂ ಉಂಟೆ, ಕೇಳು ಕೇಳು. ನಂಗೆ ನಮ್ಮ ಅಣ್ಣನ್ ಬಿಟ್ಟಿದ್ದ ಅಭ್ಯಾಸನೇ ಇಲ್ಲ. ಅವನು ಅವನ ಹೆಂಡತಿ ಇಲ್ಲೇ ಇದ್ರೆ ನಂಗೂ ಜೊತೆ ಇರುತ್ತೆ. ಇರ್ಲಾ? ಅಷ್ಟೇ ತಾನೇ, ಇರ್ಲಿ ಬಿಡು. ಒಳಗೆ ಬರ್ಬಹುದಾ? ಬಾ ಅಣ್ಣ.
ಗಂಡ ಹೆಂಡತಿ ತಂಪ್ ಹೊತ್ತಲ್ಲಿ ನಾನು ಬಂದಿದ್ದು ತಗಡ್ ಬಡ್ದಂಗ ಆಯ್ತೇನೋ. ಪರವಾಗಿಲ್ಲ ಬಾಣ್ಣ. ಅಲ್ಲ, ಬೆಳಿಗ್ಗೆ ನೀವ್ ಹೇಳೋಕ್ ಹೊತ್ತಾಗ್ಬಹುದು, ಅದಕ್ಕೆ ಈಗಲೇ ಹೇಳೋಣ ಅಂತ ಬಂದೆ. ಬಾವ, ನಾಳೆ ಬೆಳಿಗ್ಗೆ ಮೊದಲನೇ ಬಸ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸಾಧ್ಯವಿಲ್ಲ. ಇನ್ಮೇಲೆ ನೀವು ಇಲ್ಲೇ ಇರ್ಬೇಕು ಅಂತ ನನ್ನ ಹೆಂಡತಿ ಆರ್ಡರ್ ಮಾಡಿದಾಳೆ. ಹೆಣ್ಣು ಕೊಟ್ಟು ಮನೆಯಲ್ಲಿ ನಾವು ಬಂದು ಇರೋದು ಅಂದ್ರೆ ನಿನ್ ತಂಗಿ ಮನೇಲಿ ನೀನಿದ್ರೆ ತಪ್ಪೇನು? ತಪ್ಪಿನ ಮಾತಲ್ಲ. ನಾವು ಕೆಲಸ ಕಾರ್ಯ ಇಲ್ದೆ ನಾನೆಲ್ಲಿ ಬಂದು ಕೂತ್ಕೊಂಡು ಏನ್ ಮಾಡ್ಲಿ? ಅಷ್ಟೇ ತಾನೇ. ನಮ್ ಜಮೀನು ಆಸ್ತಿ ಎಲ್ಲ ನೀನ್ ನೋಡ್ಕೊಂಡ್ರೆ ಯಾರ್ ಬೇಡ ಅಂತಾರೆ ಅಲ್ವೇನ್ರಿ? ಹೌದು, ನಾಗೂ ಹೇಳ್ತಿರೋದು ಕರೆಕ್ಟ್. ಅಣ್ಣ, ಮನೆ ವ್ಯವಹಾರದ ಹೊಣೆ ನೀನ್ ಹೊತ್ಕೊಂಡ್ರೆ ನಮ್ಗೆಷ್ಟು ಸಹಾಯ ಆಗುತ್ತೆ ಗೊತ್ತಾ ಅಲ್ವೇನ್ರಿ? ಹೌದು, ನೀನ್ ಹೇಳಿದ್ಮೇಲೆ ಮುಗೀತು. ನನ್ನಿಂದ ನಿಮಗೆ ಸಹಾಯ ಆಗುತ್ತೆ ಅಂದ್ರೆ ನನ್ ಜೀವ ಕೊಡಕ್ಕೂ ಸಿದ್ಧ. ಇಲ್ಲೇನ್ ಮಾಡ್ತಿದ್ಯೋ ಮರಿ? ನೀವ್ ಮಾತಾಡೋದನ್ನ ಕೇಳ್ತಾ ಇದ್ದೀನಿ. ಅಯ್ಯೋ, ಎಷ್ಟು ಮುದ್ದಾಗಿ ಮಾತಾಡ್ತಿದ್ಯೋಪ್ಪ. ಬಾಪ, ಯಾಕೆ? ಒಂದ್ ಗುಟ್ಟು ನಿನ್ನ ಹತ್ರ ಮಾತ್ರ ಹೇಳೋದು. ಬಾಪ, ನಾನ್ ಬರಲ್ಲ. ನೋಡ, ನಾ ಕರೆದ್ರೆ ಬರಲ್ಲ ಅಂತ ಹೇಳ್ಬಾರ್ದಪ್ಪ. ಬಾಪ, ನಮ್ಮ ಅಣ್ಣನ್ಗೆ ಮಕ್ಳು ಅಂದ್ರೆ ಪ್ರಾಣ. ಮಿಠಾಯಿ ಕೊಡಿಸ್ತೀನಿ ಬಾರೋ, ಭತ್ತ ಕೊಡಿಸ್ತೀನಿ ಬಾರೋ. ಹುಟ್ಟು ಅಂದ್ರಲ್ಲ, ಹೇಳಿ. ಅದು ಗಂಡ ಹೆಂಡತಿ ರೂಮ್, ನೀನಲ್ಲಿ ಕಾಲಿಡಬಾರ್ದು. ಅದು ಅಪ್ಪಾಜಿ ರೂಮು, ನಾ ಅಲ್ಲೇ ಇರೋದು. ಮುಚ್ಚು ಬಾಯಿ. ಇನ್ನೊಂದ್ಸಾರಿ ಏನಾದ್ರು ನೀನ್ ಆ ರೂಮಿಗೆ ಕಾಲಿಟ್ಟು ನಿನ್ ಕಾಲ್ ಕತ್ತ ಸಾಕ್ಬಿಡ್ತೀನಿ. ಸತ್ತು ಅಪ್ಪಾಜಿ. ಏನಾಯ್ತಮ್ಮ? ನಾವು ಏನಾಯ್ತು? ಏನು ತಬ್ಲಿ ಮುಂದೆ ಮನೆಯಾಳ ಇಂತ ಅನಿಷ್ಟ ಕೆಲಸ ಏನು ನೀನ್ ಮಾಡೋದಿಲ್ಲ? ನೋಡಿ ಬಾವ, ನಿಮ್ ಕುಲಪುತ್ರನ್ ಕೇಳು ಬುದ್ಧಿನ. ನನ್ ತಂಗಿ ಹೊರಗಡೆಯಿಂದ ಬರ್ತಾ ಇದ್ರೆ ಬೇಕು ಅಂತ ಬಾಳೆಹಣ್ಣು ತಿಂದು ಆ ಸಿಪ್ಪೆನ ಅವಳು ಬರೋ ರಾಷ್ಟ್ರ ಹಾಕಿದ್ದಾನೆ. ಪಾಪ ಅವಳು ಅದನ್ನ ಗಮನಿಸಿ ಅದ್ರ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಕಾಲ್ ಮುರ್ಕೊಂಡಿದ್ದಾಳೆ. ಹೌದಾ? ನಾಗವಣೆ ತುಂಬಾ ಪೆಟ್ಟಾಯ್ತಾ? ಅಯ್ಯೋ, ಕಾಲ ತಿರ್ಚ್ಕೊಂಡ್ಬಿಟ್ಟಿದಾರಿ. ನಾ ಬಿದ್ದಿದ್ ನೋಡಿ ಚಪ್ಪಳ ತಟ್ಕೊಂಡ್ ನಗ್ತಾನ್ರಿ. ಸುಳ್ಳು, ಎಲ್ಲ ಸುಳ್ಳು ಅಪ್ಪಾಜಿ. ಮುಚ್ಚ ಬಾಯಿ. ನನ್ ತಂಗಿ ಸುಳ್ಳು ಹೇಳ್ತಾಳೇನು? ಬಾವ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತ ಅಂತಾರೆ. ನಿನ್ನ ಮಗನ್ನ ಬೈದಲ್ಲಿ ಬೆಳೆಸಿದ್ರೇನೆ ನಾಳೆ ದಾರಿಗೆ ಬರೋದು. ಬೇಕು ಅಂತ ಬಾಳೆಹಣ್ಣು ಸಿಪ್ಪೆನಾ ಕಾಲ್ಗಾಗ್ತೀಯನೋ? ಅಂತೀನಿ. ತಪ್ಪಲಿ ಯಾವ್ದು ಅಕ್ಷಣಕ್ಕೆ ಅಕ್ಕ ಚಿಕ್ಕ ಏನು ಬೇಡದೇನೆ? ಬಮ್ಮ. ನನಗೆ ಯಾಕೋ ಬೇಜಾರು, ನೆಮ್ಮದಿನೇ ಇಲ್ಲ. ಯಾಕೆ? ಮದ್ವೆ ಆಗಿ ಇಷ್ಟ ದಿನ ಆಯ್ತು, ನಾನು ಏನ್ ಸುಖ ಕಂಡೆ? ಈಗೇನಾಯ್ತೆ? ಇನ್ನೇನಾಗ್ಬೇಕು? ನಿಮ್ ಮಗನೇ ಇಲ್ವೇ? ಏನಾದ್ರು ಅಂದ್ರೆ ಮಲ್ತಾಯಿ ಅಂತಾರೆ ಜನ. ಅಂದೇ ಮಾಡದೆ ಮುದ್ದಾಗಿ ಬೆಳೆಸಿ ಅವನ್ ಕೆಟ್ಟ ಹಾಳಾದ್ರೆ ಆಗ್ಲೂ ನನ್ನೇ ಅಂತಾರೆ. ಈಗೇನ್ ಮಾಡ್ಬೇಕು ಅಂತೀಯ? ನಾವ್ ಪ್ರಗತಿಪುರಕ್ಕೆ ಹೋಗೋಣ. ಅಲ್ಲೂ ನಿಮ್ಗೊಂದ್ ಮನೆ ಇದೆಯಲ್ಲ. ಇಲ್ಲಾರ ನೋಡ್ಕೊಳ್ಳೋರು? ನಮ್ಮ ಅಣ್ಣ ಇಲ್ವಾ? ನಿಮ್ ಜಮೀನು ನೋಡ್ಕೋತಾನೆ, ನಿಮ್ ಮಗನ್ನು ನೋಡ್ಕೋತಾನೆ. ಯಾಕೆ ಸುಮ್ನಾಗ್ಬಿಟ್ರಿ? ನಿಮಗ್ ಕಟ್ಕೊಂಡ್ ಹೆಂಡತಿಗಿಂತ ನಿಮ್ ಮಗನೇ ಹೆಚ್ಚು ಅಂತ ಕಾಣತ್ತೆ. ಇಲ್ಲ, ನನ್ ಪ್ರಾಣ, ನನ್ ಪ್ರಾಣ. ಏನೋ ಒಂದ್ 4 ದಿನ ನಾವಿಬ್ರೇ ಸಂತೋಷವಾಗಿರೋಣ ಅಂತ. ಒಳ್ಬೇಡ, ನೀನ್ ಹೇಳ್ದಾಗೆ ಕೇಳ್ತೀನಿ. ನಾಳೆನೆ ಹೊರಟು ಬಿಡೋಣ. ನಿನ್ ಸಂತೋಷನೇ ನನ್ ಸಂತೋಷ. ನೀನ್ ಮಾತ್ರ ಅಳಬಾರ್ದು. ಸುಧಾ ಪ್ರೆಸೆಂಟ್ ಮಿಸ್. ಸರಳಾ? ಎಸ್ ಮೇಡಮ್. ರಾಗಿಣಿ? ಎಸ್ ಮೇಡಮ್. ರೀಟಾ? ಎಸ್ ಮೇಡಮ್. ಅಲಮೇಲು? ಎಸ್ ಮೇಡಮ್. ಶಶಿರೇಖಾ? ಎಸ್ ಮೇಡಮ್. ಶಶಿರೇಖಾ, ಭಾನುವಾರ ಚೌಡಯ್ಯ ಹಾಲ್ನಲ್ಲಿ ನಾಟ್ಯ ಮಯೂರಿ ಸ್ಪರ್ಧೆ ಇಟ್ಟಿದಾರಂತಲ್ಲ, ನೀನು ಪಾರ್ಟಿಸಿಪೇಟ್ ಮಾಡ್ತಾ ಇದೀಯಾ? ಹೌದು ಮೇಡಮ್.
ಅದ್ರಲ್ಲಿ ಗೆದ್ರೆ ಅಕಾಡೆಮಿಯವರು ಶಶಿನ ಅಮೆರಿಕ ಕಳಿಸ್ತಾರಂತೆ ಮೇಡಮ್. ಶಶಿ ಖಂಡಿತ ಗೆಲ್ತಾಳೆ, ನನಗ ನಂಬಿಕೆ ಇದೆ. ನಿನ್ನಂತ ಸ್ಟೂಡೆಂಟ್ಸ್ ಇಂದ ಕಣಮ್ಮ ನಮ್ ಕಾಲೇಜಿಗೆ ಕೀರ್ತಿ. ಥ್ಯಾಂಕ್ ಯು ಮೇಡಮ್. ಮಹನೀಯರೇ ಮತ್ತು ಮಹಿಳೆಯರೇ, ಕುಮಾರಿ ಶಶಿರೇಖಾ ಅವರ ನೃತ್ಯ ಪ್ರದರ್ಶನವಿದೆ. ಇದಕ್ಕೆ ಮುಂಚೆ ಈ ಸಮಾರಂಭದ ಮುಖ್ಯ ತೀರ್ಪುಗಾರರ ಪರಿಚಯ ಮಾಡಿಕೊಡಬೇಕಾದ್ದು ನನ್ನ ಕರ್ತವ್ಯ. ಶ್ರೀಮಾನ್ ರಾಯ್ ಅವರು ವೇದಿಕೆ ಮೇಲೆ ಬರಬೇಕು. ನಮಸ್ಕಾರ. ನಮಸ್ಕಾರ. ಬನ್ನಿ. ಶ್ರೀಮಾನ್ ರಾಯ್ ಅವರು ನಮ್ಮ ದೇಶದ ಸುಪ್ರಸಿದ್ಧ ಕಲಾ ವಿಮರ್ಶಕರು. ನಾಟ್ಯ, ಶಿಲ್ಪ, ಚಿತ್ರಕಲೆಗಳ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಿ ಪರಿಣಿತರಾಗಿದ್ದಾರೆ. ಅವರು ಬರೆದಿರೋ ಭಾರತೀಯ ಸಂಸ್ಕೃತಿ ಅನ್ನೋ ಗ್ರಂಥ ನಮ್ಮಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಮಾನ್ಯತೆ ಪಡೆದಿದೆ. ಅವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರೋದು ನಮ್ಮೆಲ್ಲರ ಭಾಗ್ಯ. ಶ್ರೀಮಾನ್ ರಾಯ್ ಅವರಿಗೆ ನಿಮ್ಮ ಪರವಾಗಿ ಈ ಪುಷ್ಪಮಾಲೆ ಅರ್ಪಿಸ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ನನ್ ಜ್ಞಾಪಕ ಇದೆಯಾ ತಮಗೆ? ಯಾರೋ ಗೊತ್ತಾಗ್ಲಿಲ್ವಲ್ಲ. ಚಿತ್ರ ಪರಿಷತ್ ಕಲಾಗಾರದಲ್ಲಿ ನಾನೊಂದು ಚಿತ್ರ ಪ್ರದರ್ಶನ ಏರ್ಪಾಡು ಮಾಡಿದ್ದಾಗ ತಾವಲ್ಲಿ ಬಂದಿದ್ರಿ. ನನ್ನ ಪೇಂಟಿಂಗ್ಸ್ ನ ನೋಡಿ ನೀವು ಪತ್ರಿಕೆಯಲ್ಲಿ ವಿಮರ್ಶೆ ಮಾಡಿದ್ರಿ. ಜ್ಞಾಪಕ ಇದೆಯಾ? ಓ, ನೀವು ಸಾಗರ್ ಅಲ್ವಾ? ಹೌದು. ಈಗೇನ್ ಮಾಡ್ತಾ ಇದ್ದೀರಾ? ನಾನೀಗ ಚಿತ್ರ ಬರೆಯೋದನ್ನ ಬಿಟ್ಬಿಟ್ಟೆ. ಯಾಕೆ? ತುಂಬಾ ದಿವಸದಿಂದ ನೀವು ಸಿಕ್ಕರೆ ಒಂದು ಪ್ರಶ್ನೆ ಕೇಳಬೇಕು ಅಂತ. ಕೇಳಿ. ನಾನೊಬ್ಬ ಪ್ರಸಿದ್ಧ ಚಿತ್ರಕಲಾಕಾರನಾಗಬೇಕು ಅಂತ ಬಹಳ ಆಸೆ ಇತ್ತು. ನನ್ನ ಇಡೀ ಜೀವನನ ಕಲೆಗೋಸ್ಕರ ಮುಡುಪಾಗಿಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆದ್ರೆ ಆ ನನ್ನ ನಿರ್ಧಾರ ಬುಡಮೇಲಾಗೋಯ್ತು. ನಿಮ್ಮನ್ನ ಶಕ್ತಿ ಇತ್ತಲ್ಲ ಮಿಸ್ಟರ್ ಸಾಗರ್. ನೀವು ಅದನ್ನು ಮುರಿದು ಬಿಟ್ರಲ್ಲ ಸರ್. ನಿಮ್ಮ ವಿಮರ್ಶೆಯಲ್ಲಿ ಇದು ಕೇವಲ ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರೆದಿದ್ರಲ್ಲ, ಯಾಕೆ? ದಯವಿಟ್ಟು ನಿಜ ಹೇಳ್ತೀರಾ? ಅದಕ್ಕೆ ನಿಮ್ ತಂದೆ ವಿಶ್ವನಾಥ ರಾಯರೇ ಕಾರಣ. ಅವ್ರು ನನ್ನ ಹತ್ರ ಬಂದು ಕಣ್ಣಲ್ಲಿ ನೀರು ಹಾಕೊಂಡು ನಿಮ್ ಪ್ರಯತ್ನಕ್ಕೆ ಸ್ವಲ್ಪ ಕೂಡ ಉತ್ತೇಜನ ಕೊಡ್ಕೂಡುದು ಅಂತ ಬೇಡ್ಕೊಂಡ್ರು. ಅದರಿಂದ ಅವರ ಬಯಕೆ ನಿಮ್ ಭವಿಷ್ಯ ಎರಡೂ ಹಾಳಾಗುತ್ತೆ ಅಂತ ಕೇಳ್ಕೊಂಡ್ರು. ಒಂದು ಕುಟುಂಬಕ್ಕೆ ಒಳ್ಳೇದಾಗೋದ್ರಿಂದ ನನ್ನ ಮನಸ್ಸು ವಿರುದ್ಧವಾಗಿ ನಡ್ಕೊಂಡ್ರೂ ಪರವಾಗಿಲ್ಲ ಅಂತ ಹಾಗೆ ಬರೀಬೇಕಾಯ್ತು. ಐ ಆಮ್ ವೆರಿ ಸಾರಿ ಮಿಸ್ಟರ್ ಸಾಗರ್, ಐ ಆಮ್ ವೆರಿ ಸಾರಿ. ನೀವು ನನ್ನ ವಿದ್ಯಾಗುರುಗಳು. ಮಣ್ಣಲ್ಲಿ ಬಿದ್ದಿದ್ದು ನನ್ನನ್ನ ಮಾಣಿಕ್ಯ ಮಾಡಿದವರು, ಆದ್ರೆ ತೋರಿಸಿದವರು. ಜನ್ಮ ಕೊಟ್ಟ ತಂದೆನೇ ನನ್ನ ಆಸೆ ಆಕಾಂಕ್ಷೆಗಳು ಉತ್ತೇಜನ ಕೊಡದೆ ವಿರೋಧಿಸೋದು ಅಂದ್ರೆ ಇದು ನ್ಯಾಯನ? ಧರ್ಮನ? ನಿಮ್ ತಂದೆ ತಾನೇ ಹೇಳಿದ್ದು. ಯಾವುದೋ ಜ್ಞಾನದಲ್ಲಿದ್ದ, ಏನೋ ಹೇಳ್ದ. ಅವನಿಗೆ ನಾನ್ ಹೇಳ್ತೀನಿ ಬಿಡು. ಈಗೇನಪ್ಪ ನಿನ್ನ ಆಸೆ? ಇದೇ ಚಿತ್ರಕಲೆನ ಮುಂದುವರಿಸಬೇಕು ಅಂತ ತಾನೆ? ಹೌದು, ಮುಂದುವರಿಸು. ಊರು ತುಂಬಾ ಲಾಯರ್ಗಳಿದ್ದಾರೆ, ಅವ್ರನ್ನ ಯಾರು ಕೇಳ್ತಾರೆ? ಅದೇ ನೋಡು, ವರ್ಷಗಳ ಕಳೆದ್ರು ಜಕಣಾಚಾರ್ಯನ ಯಾರು ಮರ್ತಿಲ್ಲ, ರವಿವರ್ಮನ್ನೂ ಯಾರೂ ಮರ್ತಿಲ್ಲ. ಕಲಾ ಸರಸ್ವತಿ ಎಲ್ರಿಗೂ ಒಲಿಯಲ್ಲ, ಲಕ್ಷಕ್ಕೊಬ್ಬರಿಗೆ ಅದೃಷ್ಟ ಸಿಕ್ಕೋದು. ಯಾರೇನೇ ಹೇಳಿ ಸಾಗರ್ ಚಿತ್ರಕಲೆಯನ್ನು ಮುಂದುವರಿಸೋದೇ ಸರಿ ಅಂತ ನನ್ಗನ್ಸುತ್ತೆ. ಅದಕ್ಕೆ ನಿನ್ನ ಸ್ಫೂರ್ತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನಾನು ಸಾಧಿಸ್ತೀನಿ, ಖಂಡಿತ ಸಾಧಿಸ್ತೀನಿ.